ರೀ ತಗೊಳ್ಳಿ, ಮಾಮಂಗೋಸ್ಕರ ರೊಟ್ಟಿ ಪಲ್ಯ ಕಜ್ಜಾಯ ಎಲ್ಲ ಮಾಡಿದೀನಿ. ಏನಾದ್ರೂ ಮಾಡಿ ಅದ್ರ ಮಾಮ ಹತ್ರ ಹೋಗಿ. ನಾನು ನಿನ್ಗೆ ಹೇಳ್ದೆ ಅಲ್ವಾ ನಾನು ಅಲ್ಲಿಗೆ ಹೋಗಲ್ಲ ಅಂತ. Hey! 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 ಮಾಮ, ಒಂದ್ ವಿಷಯ ಕೇಳ್ಬೇಕು. ಇರು, ಈಗ ನನ್ನೇನು ಕೇಳ್ಬೇಡ ನೀನು. ಇಲ್ಲ ಇಲ್ಲ ಬೇಡ. ಮಾಮ ಮಾಮ ನನಗೆ ಕ್ಷಮಿಸಿ ಮಾಮ. ಮಾಮ ಮಾಮ ನನಗೆ ಸಾಯೋದಕ್ಕೆ ಇಷ್ಟ ಇಲ್ಲ ಮಾಮ, ನನ್ನನ್ನು ಬದುಕಿಸಿ ಮಾಮ. ಅಯ್ಯೋ ನನ್ನಿಂದ ತಪ್ಪಾಯ್ತು ಮಾಮ, ನಿಮ್ಮನ್ನ ತಿಳ್ಕೊಳಕ್ಕಾಗ್ಲಿಲ್ಲ, ನನ್ನಿಂದ ತಪ್ಪಾಯ್ತು ಮಾಮ. ಅಯ್ಯೋ ನನಗೆ ಕ್ಷಮಿಸಿ ಮಾಮ, ದಯವಿಟ್ಟು ಮಾಮ. ಗಂಗಪ್ಪ, ಇವತ್ತಿನವರೆಗೆ ನೀನು ಸಾಕಷ್ಟು ಜನರಿಗೆ ತೊಂದರೆ ಕೊಡ್ತಾ ಬಂದಿದ್ದೀಯ. ಅದೆಷ್ಟೋ ಜನರ ಜೀವನ ಮೋರಾಬಟ್ಟೆ ಮಾಡಿದೀಯ ನೀನು. ಅಯ್ಯೋ, ನಿನ್ನ ಈ ಕಾರಣದಿಂದಾಗಿ ಎಷ್ಟೋ ಜನರ ಜೀವನ ಸರ್ವನಾಶ ಆಗೋಗಿದೆ. ನಿನ್ನಿಂದಾಗಿ ಎಷ್ಟೋ ಜನರು ಮಂಡಪಾಲಾಗಿದ್ದಾರೆ. ಆದ್ರೆ ಆ ಭಗವಂತ ಅನ್ನೋನಿದಾನಲ್ಲ, ಅವಳು ಕನಿಷ್ಠ ಪಕ್ಷ ಆ ಜನರನ್ನ ವಾಪಸ್ ಮೇಲೆತ್ತುತ್ತಾನೆ. ಆದ್ರೆ ನಿನ್ನ ಗತಿ ಏನು? ನಿನ್ನಂತ ಜನರು ಅಂದ್ರೆ ಕಲಿಯುಗದ ದೈತ್ಯರು. ನೀವು ದೈತ್ಯರು, ರಾಕ್ಷಸರು ನೀವು. ನಾನು ಇಷ್ಟು ದಿನ ನಿನ್ನ ಪಾಪದ ಕೊಡ ಯಾವಾಗ ತುಂಬತ್ತೆ ಅಂತ ಕಾಯ್ತಾ ಇದ್ದೆ. ಆದ್ರೆ ಈಗ ನಿನ್ನ ಪಾಪದ ಕೊಡ ತುಂಬಿದೆ ಮಾಮ. ಒಂದ್ಸಾರಿ ನೀನ್ ಏನೆಲ್ಲ ಪಾಪ ಮಾಡಿದೀಯೋ ಅದಕ್ಕೆ ಕ್ಷಮೆ ಇಲ್ಲ. ಆದ್ರಿಂದ ಹೇಳ್ತಾ ಇದ್ದೀನಿ, ಈ ಕೊನೆಯ ಕ್ಷಣದಲ್ಲಾದ್ರೂ ಆ ಭಗವಂತನ ನಾಮ ಮಾಮ ಒಂದ್ಸರಿ ಮಾಮ, ಒಂದ್ಸರಿ ಮಾಮ. ಅವನ ಹತ್ರ ಕ್ಷಮೆ ಕೇಳು. ಮುಂದಿನ ಜನ್ಮದಲ್ಲಾದ್ರೂ ಕನಿಷ್ಠ ಪಕ್ಷ ಒಳ್ಳೆಯ ಮಾರ್ಗದಲ್ಲಿ ನಡೆಯೋ ಬುದ್ಧಿ ಕೊಡು ಅಂತ ಕೇಳ್ಕೊ. ಹಾಗಂತ ವರ ಕೇಳು ಅವನನ್ನ. ಹೋಗೋ ಮಾಮ. ಮಾಮ ಬದುಕ್ಸಿ ಮಾಮ. ಬಂದ್ಳು ನಿನ್ನ ಮಗಳು ಬಂದ್ಲು ನೋಡು. ಬರೋವಾಗ ಏನಾದ್ರೂ ಸಿಹಿ ಕಜ್ಜಾಯ ತಂದಿದಾಳ ಇಲ್ವೋ ಅಂತ ಕೇಳು ಅವಳನ್ನ. ಹೇ ಮಗಳೇ, ನಿನ್ನ ಬಾಯಿಂದಾನೇ ಹೇಳ್ಬಿಡು, ನಾನ್ ನಿನಗೆ ಏನ್ ಹೇಳಿದ್ನೋ ಅದನ್ನ. ಮಗಳೇ, ಮಾಮ ಅವ್ರು ಹೇಳ್ದಾಗಿಂದಲೂ ನಾವ್ ಯೋಚನೆ ಮಾಡ್ತಾನೆ ಇದ್ವಿ, ಏನ್ ಹೇಳ್ತೀಯೋ ಏನ್ ಕತೆನೋ ಅಂತ. ಮಾಮವ್ರ ಕಾಲಿಗೆ ನಮಸ್ಕಾರ ಮಾಡ್ತೀನಿ. ಇಲ್ಲ, ಈಗ ಕಾಲಿಗೆ ಬೀಳಬಾರ್ದು. ಮಾಮ, ನಿಮ್ ಕಾಲಿಗೆ ನಮಸ್ಕಾರ ಮಾಡ್ಲಿ, ಯಾಕೆ ಬೇಡ ಅಂತಿದ್ದೀರಾ? ಅಯ್ಯೋ, ನಾನು ಬೇಡ ಅಂತ ಹೇಳ್ತಾ ಇದ್ದೀನಿ ಅಂದ್ಮೇಲೆ ಅದಕ್ಕೇನೋ ಕಾರಣ ಇರುತ್ತಲ್ವಾ?
ಮಾಮವ್ರ ಕಾಲಿಗೆ ನಮಸ್ಕಾರ ಮಾಡ್ತೀನಿ. ಇಲ್ಲ, ಈಗ ಕಾಲಿಗೆ ಬೀಳಬಾರ್ದು. ಮಾಮ ನಿಮ್ ಕಾಲಿಗೆ ನಮಸ್ಕಾರ ಮಾಡ್ಲಿ, ಯಾಕೆ ಬೇಡ ಅಂತ ಹೇಳ್ತಿದ್ದೀರಾ? ಅಯ್ಯೋ, ನಾನು ಬೇಡ ಅಂತ ಹೇಳ್ತಿದ್ದೀನಿ ಅಂದ್ಮೇಲೆ ಅದಕ್ಕೇನೋ ಒಂದು ಕಾರಣ ಇರುತ್ತಲ್ವಾ? ಹೇ ಮಗಳೇ, ನೀನೇ ನಿನ್ನ ಬಾಯಿಂದ ಹೇಳು ನೋಡೋಣ. ನನ್ನ ತಾಯಿ ಆಗ್ತಾ ಇದ್ದೀನಿ. ಮಗಳೇ, ಇದನ್ನ ಕೇಳೋಕೆ ಅಂತಾನೆ ನಾನು ಬದುಕುಳ್ದಿರೋದು. ಈಗ ನನ್ನೆಲ್ಲ ಚಿಂತೆನೂ ಹೋಯ್ತು ನೋಡು. ಇನ್ನು ನಿನ್ ಸಂಸಾರ ಸುಖವಾಗಿರ್ಲಮ್ಮ. ಮಗಳೇ, ಮುಂದೆ ಬಾ ಇಲ್ಲಿ. ಇಲ್ಲೋಡು, ಈ ಭಂಡಾರ ತಗೋ. ಈ ಭಂಡಾರ ಯಾವತ್ತು ನಿನ್ನ ಹತ್ರನೇ ಇರ್ಲಿ. ಈ ದಿನಗಳಲ್ಲಿ ಪ್ರತಿದಿನ ನಿನ್ನ ಹಣೆಗೆ ಇದನ್ನು ಹಚ್ಕೋ. ಎಲ್ಲ ಸುಸೂತ್ರವಾಗಿರುತ್ತೆ, ಎಲ್ಲ ಚೆನ್ನಾಗಾಗುತ್ತೆ. ಮಾಮ, ಇವತ್ ನಾನು ಎಲ್ರಿಗೂ ಹೇಳ್ತೀನಿ. ಚಿಕ್ಕಂದಿನಿಂದ ನಾನು ಮಹಾದೇವನ್ ಪೂಜೆ ಮಾಡ್ತಿದ್ದೀನಿ. ಆದ್ರೆ ಮಹಾದೇವನ್ ಜಾಗದಲ್ಲಿ ನಂಗೆ ನೀವೇ ಕಂಡಿದ್ದೀರಾ. ನನ್ ಪಾಲಿಗೆ ಮಹಾದೇವ ನೀವೇ ಆಗಿದ್ದೀರಾ. ಮಾಮ, ನೀವು ನನಗೆ ಸಿಗದೆ ಹೋಗಿದ್ರೆ ನನ್ನ ಜೀವನ ಪೂರ್ತಿ ಏನಾಗ್ತಿತ್ತೋ ಏನೋ. ನೀವು ಇಲ್ಲಿಗೆ ಬಂದ್ರೆ ಅದರಿಂದ ತುಂಬಾ ದೊಡ್ಡ ಉಪಕಾರ ಆಯ್ತು. ರೀ, ತಗೊಳ್ಳಿ, ಮಾಮಂಗೋಸ್ಕರ ರೊಟ್ಟಿ ಪಲ್ಯ ಕಜ್ಜಾಯ ಎಲ್ಲ ಮಾಡಿದೀನಿ. ಏನಾದ್ರೂ ಮಾಡಿ ಅದ್ರ ಮಾಮ ಹತ್ರ ಹೋಗಿ. ನಾನು ನಿನ್ಗೆ ಹೇಳ್ದೆ ಅಲ್ವಾ ನಾನು ಅಲ್ಲಿಗೆ ಹೋಗಲ್ಲ ಅಂತ. ಅಯ್ಯೋ, ಯಾಕೆ ಹೀಗ್ ಮಾಡ್ತಿದ್ದೀರಾ ನೀವು? ಹೀಗ್ಯಾಕೆ ಮಾಡ್ತೀರಾ ಅಂದ್ರೆ ನಿನ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಏನಾಗಿದೆ ಅಂತ? ಯಾವ ಮಾಮ ಅವರು ನಮಗೋಸ್ಕರ ಇಷ್ಟೆಲ್ಲ ಮಾಡಿದಾರೋ ಅದೇ ಮಾಮ ನನ್ನ ಕುರಿಗಳನ್ನ ಕೂಡ ಸಾಯಿಸಿದ್ದಾರೆ. ಅಂದ್ಮೇಲೆ ಏನ್ ಪ್ರಯೋಜನ ಇದೆ ಹೇಳೋ ಅಲ್ಲಿಗೆ ಹೋಗೋದ್ರಿಂದ? ನನ್ನ ಮನ್ಸಲ್ಲಿ ಮಾಮೂನ್ ಮೇಲೆ ಕೋಪ ಇದೆ. ನನಗೋಸ್ಕರ ಏನು ಮಾಡಿಲ್ಲ ಅವರು. ರೀ, ಯಾಕೆ ಹೀಗ್ ಬಾಯಿಗೆ ಬಂದಂಗ್ ಮಾತಾಡ್ತಿದ್ದೀರಾ? ಮಾಮ ದೇವ್ರು. ಅದನ್ನ ನೀನ್ ನನಗೆ ಹೇಳ್ಬೇಡ. ನನಗ್ ಗೊತ್ತು ಏನ್ ಮಾಡ್ಬೇಕು ಅನ್ನೋದು. ನನಗಿಷ್ಟ ಅಂತ ಆದ್ರೂ ದಯವಿಟ್ಟು ಹೋಗಿ. ಎಲ್ಲೋಡು ಬೇರೆ ಏನಾದ್ರೂ ಇದ್ರೆ ಹೇಳು, ಆದ್ರೆ ಇಂಥದ್ದೇನೇನೋ ಹೇಳೋದಕ್ ಬರ್ಬೇಡ ನನ್ಗೆ. ಹೇಗ್ ತಿಳಿಸ್ ಹೇಳಿ ನಿಮಗ್ ನಾನು? ಅದ್ರ ಯಾವ ಅವಶ್ಯಕತೆನೂ ಇಲ್ಲ. ಮಾಮ, ಜಾಗದಲ್ಲಿ ಹೇಗೆ ಕೆಲಸ ಮಾಡ್ಬೇಕು ಅಂತ ತಿಳಿಸಿ ಹೇಳಿದ್ದಾರೆ ನಮಗೆ. ಹಾ. ಈಗ ನಾವು ಕೆಲಸ ಶುರು ಮಾಡ್ತೀವಿ. ಸರಿ, ಮಾಡಿ ಮಾಡಿ ಕೆಲಸ ಮಾಡಿ. ನನ್ನ ಆಶೀರ್ವಾದ ಇದೆ ನಿಮ್ಗೆ. ಇಲ್ಲಿಗೆ ಎಲ್ಲಿಂದ ಬಂದಿದ್ದೀರಲ್ವಾ ನೀವು? ಅಲ್ಲಿಯ ವಿಚಾರ ಎಲ್ಲರೂ ತಲೆಯಿಂದ ತೆಗೆದುಹಾಕಿ. ಈಗ ನನ್ನ ಜಾಗಕ್ಕೆ ಬಂದಿದ್ದೀರಲ್ವಾ, ಆದ್ರಿಂದ ಈಗ ಕೇವಲ ನನ್ನ ಜಾಗ ಮಾತ್ರ ತಲೆಯಲ್ಲಿ ಇಟ್ಕೊಳ್ಳಿ ನೀವು. ಅದೇನು ಅಂತಂದ್ರೆ, ಬೇಸಿಗೆ ಕಾಲ ಹೇಗೆ ಮಳೆಗಾಲ ಬರುತ್ತೋ ಹಾಗೆಯೇ ಜೀವನ ಕೂಡ. ಅಂದ್ರೆ ಕೈಯಲ್ಲಿ ಕೆಲಸ ಇಲ್ಲ, ಹಣ ಇಲ್ಲ, ಸರಿಯಾಗಿ ಹಾಕೊಳ್ಳೋಕೆ ಬಟ್ಟೆ ಇಲ್ಲ. ತಲೆ ಕೆಡಿಸ್ಕೋಬೇಡಿ, ನಿಧಾನವಾಗಿ ಒಳ್ಳೆಯ ದಿನಗಳು ಬರುತ್ತವೆ. ಈಗ ಕೇವಲ ಜಾಗ ಮತ್ತು ಜಾಗದಲ್ಲಿನ ಕೆಲಸದ ಕಡೆ ಗಮನ ಕೊಟ್ರೆ ಸರಿ ಸಾಕು. ಮಾಮ, ಕೆಲಸದಲ್ಲಿ ಯಾವುದೇ ಕೊರತೆ ಆಗೋದಿಲ್ಲ ನಮ್ ಕಡೆಯಿಂದ ನೋಡಿ. ಸರಿ, ಹಾಗಾದ್ರೆ ಹೋಗಿ ಕೆಲಸ ಶುರು ಮಾಡಿ. ಮಾಮ, ಒಂದ್ ಪ್ರಶ್ನೆ ಕೇಳ? ಅಯ್ಯೋ, ಕೇಳು ಮಗಳೇ. ಮಾಮ, ಅಡಿಗೆ ಮನೇಲಿ ಕೆಲಸ ನಾನೇ ನೋಡ್ಕೋತೀನಿ. ಎಲ್ರಿಗೂ ಮಾಡ್ಬೇಕಾಗಿರೋ ಪ್ರಸಾದ ಕೂಡ ನಾನೇ ಮಾಡ್ತೀನಿ. ಆದ್ರೆ ನಿಮ್ಗೋಸ್ಕರ ಏನ್ ಮಾಡ್ಬೇಕು, ಏನ್ ಇಷ್ಟ ಅಂತ ನನ್ಗೇನು ಗೊತ್ತಿಲ್ಲ. ನಿಮ್ಗೆ ಏನ್ ಇಷ್ಟ ಅಂತ ಹೇಳಿ, ಅದನ್ನೇ ಮಾಡ್ತೀನಿ. ಓ ಮಗಳೇ,
ಈ ಮಾಮನ ಜಾಗದಲ್ಲಿ ಏನು ಗೊತ್ತಾ, ಸಾಕ್ಷಾತ್ ಲಕ್ಷ್ಮಿ ಮತ್ತು ಅನ್ನಪೂರ್ಣ ನೆಲೆಸಿದ್ದಾರೆ. ಆದ್ರಿಂದ ಯಾವುದೇ ವಸ್ತುಗಳಿಗೆ ಇಲ್ಲಿ ಯಾವತ್ತೂ ಕೊರತೆ ಆಗಲ್ಲ. ನಿನ್ನ ಮನಸ್ಸಿಗೆ ಏನು ಮಾಡಬೇಕು ಅನ್ಸುತ್ತೋ ಅದನ್ನು ಮಾಡು. ಅದಕ್ಕೆ ಮೇಲಾಗಿ ಏನಾದ್ರೂ ಬೇಕು ಅನ್ಸಿದ್ರೆ ನಾನು ಹೇಳ್ತೀನಲ್ವಾ ನಿನಗೆ. ಕೇವಲ ನಮ್ಮ ಜಾಗಕ್ಕೆ ಬರೋ ಹೋಗೋ ಜನರಿಗೆ ವ್ಯವಸ್ಥಿತವಾಗಿ ಊಟ ತಿಂಡಿ ಸಿಗೋ ಹಾಗೆ ನೋಡ್ಕೋಬೇಕು. ಮತ್ತಿಲ್ ನೋಡು, ಏನಾದ್ರೂ ಆಗ್ಲಿ ರಾತ್ರಿ ಹೊತ್ತಲ್ಲಿ ಬುಟ್ಟಿಲಿ 2 ರೊಟ್ಟಿ ಇಡಬೇಕು ಅಂದ್ಮೇಲೆ ಇಡ್ಲೇಬೇಕು. ಅದೇನು ಅಂದ್ರೆ ಹಠಾತ್ ಆಗಿ ಯಾರಾದ್ರೂ ಬಂದ್ರೆ ಅವ್ರಿಗೂ ರಾತ್ರಿ ಉಪವಾಸ ಇರಬಾರ್ದಲ್ವಾ? ಅರ್ಥ ಆಯ್ತಲ್ವಾ ನಿನಗೆ? ಹೌದು ಮಾಮ. ಏನ್ರಿ, ಏನಾಯ್ತು? ಏನಾದ್ರೂ ಮಾತಾಡಿ. ಸಂದೇಶ ಕಳಿಸಿದ್ದಾರೆ ಮಾಮ. ನನ್ನನ್ನು ಬರೋದಕ್ಕೆ ಹೇಳಿದ್ದಾರೆ. ನಾನು ಹೇಳಿದ್ದೆ ಅಲ್ವಾ ನಿಮ್ಗೆ, ಖುದ್ದಾಗಿ ದೇವ್ರೆ ಸಂದೇಶ ಕಳಿಸಿದ್ದಾರೆ. ಇಲ್ಲಿ ನೋಡಿದ್ರೆ ನೀವು ನಿಮ್ ಮರ್ಯಾದೆ ಬಗ್ಗೆ ಮಾತಾಡ್ತಾ ಇದ್ದೀರಾ. ಕೊನೆಗೂ ದೇವ್ರೆ ದೊಡ್ಡವನಾದ ಅಲ್ವಾ? ಅದಕ್ಕೆ ಇಂಥ ವಿಷಯ ಎಲ್ಲ ಬಿಟ್ಬಿಡಿ. ಈಗಾದ್ರೂ ಮಾಮನ್ ಹತ್ರ ಹೋಗ್ತಿರೋ ಇಲ್ವೋ, ಆತ ಹಠ ಮಾಡ್ಕೊಂಡೇ ಇರ್ತಿರೋ? ಇಲ್ಲ, ಹೋಗ್ಲೇಬೇಕಾಗತ್ತೆ. ಈಗ ಸರಿಯಾಗಿ ಹೇಳಿದ್ರಿ ನೋಡಿ. ಇನ್ನು ಯಾತಕ್ಕೂ ಕಾಯ್ಬೇಡಿ. ಇನ್ನು ನಿಮ್ ಬಟ್ಟೆ ಕಟ್ಕೊಡ್ತೀನಿ, ರೊಟ್ಟಿನೂ ಮಾಡ್ಕೊಡ್ತೀನಿ. ನೀವು ಹೋಗಿ ಮಾಮ ಅವ್ರು ಏನ್ ಹೇಳ್ತಾರೆ, ಏನ್ ಮಾತಾಡ್ತಾರೆ ಸರಿಯಾಗಿ ಕೇಳಿಸ್ಕೊಂಡ್ ಬನ್ನಿ. ಮನ್ಸಲ್ಲಿ ಏನಿದೆಯೋ ಅದನ್ನ ಅವ್ರಿಗೆ ಬಿಡಿಸಿ ಹೇಳಿ. ನಿಮ್ಗೂ ಸಮಾಧಾನ ಸಿಗುತ್ತೆ. ಇಲ್ಲಿ ನೋಡು, ಮತ್ತೆ ಏನೇನೋ ಹೇಳ್ಬೇಡ. ನನ್ನ ಮನ್ಸಲ್ಲಿ ಅವ್ರ ಮೇಲೆ ಕೋಪ ಇದೆ ಅಂದ್ರೆ ಇದೆ. ಅವರಿಂದ ಸಂದೇಶ ಬಂದಿದೆ, ಮತ್ತೆ ನಿನ್ ತಲೆ ತಿಂತಿದ್ಯಾ ಅಂತ ನಾನು ಹೋಗ್ತಾ ಇದ್ದೀನಿ ಅಷ್ಟೇ ಅಲ್ಲಿಗೆ. ಅದೇನ್ ಬೇಕಾದ್ರೂ ಇರ್ಲಿ, ನೀವು ಮಾಮ ಹತ್ರ ಹೋಗ್ತಿದ್ದೀರಲ್ಲ ಅದೇ ಮುಖ್ಯವಾದದ್ದು. ನಾನ್ ನಿಮ್ ಬಟ್ಟೆಗಳು ತರ್ತೀನಿ. ಈಗ ಅಲ್ಲಿಗೆ ಹೋಗಿ ಏನ್ ಮಾಡುದು ಅಂತಾನೆ ಅರ್ಥ ಆಗ್ತಾ ಇಲ್ವಲ್ಲ. ಅಣ್ಣ, ಹತ್ರದಲ್ಲೇ ಕೆರೆ ಇತ್ತು, ಅದಕ್ಕೆ ಕುರಿಗಳಿಗೆ ನೀರು ಕುಡಿಸ್ಕೊಂಡ್ ಬಂದ್ವಿ. ಮತ್ತೆ ಸೌದೆ ಕೂಡ ತಂದಿದ್ದೀನಿ. ಒಳ್ಳೆ ಕೆಲಸ ಮಾಡಿದೆ ನೋಡಪ್ಪ. ರೀ, ನೀವು ಸ್ವಲ್ಪ ಕಟ್ಕೆಗಳನ್ನ ಒಡೆದ್ ಕೊಡ್ತೀರಾ? ಸರಿ ಸರಿ, ಈಗ್ಲೇ ಕೊಡ್ತೀನಿ. ಹೋ ದಾಜಿ, ನೀನು ಒಳ್ಳೇದಾಯ್ತು ಕಣಪ್ಪ, ಅಂತೂ ಬಂದ್ಯಲ್ಲ ನೀನು. ಸರಿ, ಹೇಗಿದ್ಯಾ ನೀನು? ಚೆನ್ನಾಗಿದ್ದೀನಿ. ಮಾಮ ಕಾಣ್ತಾ ಇಲ್ವಲ್ಲ, ಎಲ್ಲಿ ಹೋಗಿದ್ದಾರೆ ಮಾಮ? ಇಲ್ಲೇ ಎಲ್ಲೋ ಇರ್ಬೇಕು. ಯಾವಾಗ ವಾಪಸ್ ಬರ್ತಾರೆ? ಯಾವಾಗ ಬರ್ತಾರಂತ ಗೊತ್ತಿಲ್ಲ ನೋಡು. ನಿನಗಂತೂ ಚೆನ್ನಾಗಿ ಗೊತ್ತಲ್ಲ ಮಾಮವ್ರು ಹೇಗೆ ಅಂತ. ಸಂದೇಶ ಸಿಕ್ತಲ್ವಾ ನಿಮಗೆ? ಹೌದು, ಅದಕ್ಕೆ ಬಂದಿದ್ದಲ್ವಾ ನಾನು. ಅರೇ ಏನಪ್ಪ ಚಂದು, ನೀರ್ ಕೊಡು ಇವನಿಗೆ. ದೂರದಿಂದ ನಡ್ಕೊಂಡು ಬಂದಿದ್ದ ನೀನು. ಸರಿ ದಾಜಿ, ಬಾ ಕುತ್ಕೋ, ಬಾ ಈ ಕಡೆ ಬಾ. ಅಯ್ಯೋ ಬೇಗ ಬಾರಪ್ಪ, ನೀರ್ ಕೊಡು.